ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಹಬ್ಬಕ್ಕಾಗಿ ಗರಿಗರಿಯಾದ ದಿಢೀರ್ ರವಾ ಚಕ್ಲಿ. ಕೇವಲ 10 ನಿಮಿಷದಲ್ಲಿ ರೆಡಿಯಾಗೋದಷ್ಟೇ ಅಲ್ಲದೆ ಅಷ್ಟೇ ರುಚಿ ಕೂಡ ಆಗುತ್ತೆ. ತುಂಬಾ ಸುಲಭವಾದ ರೆಸಿಪಿ, ಯಾರು ಬೇಕಾದರೂ ಕೂಡ ಆರಾಮಾಗಿ ಮಾಡ್ಬೋದು. ನೀವು ಚಕ್ಲಿನ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅಳತೆ ತಪ್ಪಾದರೆ ಹೇಗೆ, ಚಕ್ಲಿ ಕಟ್ಟಾದರೆ ಹೇಗೆ ಅಂತ ಚಿಂತೆನೇ ಬೇಡ. ಈ ರೆಸಿಪಿ ಒಂಥರ ಗ್ಯಾರಂಟಿ ರೆಸಿಪಿ ಇದ್ದಾಗೆ, ಯಾರು ಬೇಕಾದರೂ ಕೂಡ ಆರಾಮಾಗಿ ಮಾಡ್ಬೋದು. ಮೊದಲಿವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ರಲ್ಲಿ 1 ಕಪ್ಪು ಅಥವಾ 1 ಅಳತೆಯಷ್ಟು ನೀರು ಹಾಕಿ. ನೀರು ಸ್ವಲ್ಪ ಕುದಿ ಬರುವವರೆಗೂ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ನೀರು ಈ ಥರ ಕುದಿಯಕ್ಕೆ ಶುರುವಾದ ನಂತರ ಈಗಿದ್ರಲ್ಲಿ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವಾನ ಹಾಕಿ. ಸಣ್ಣ ಉರಿಯಲ್ಲಿ ಈಗಿದನ್ನು ಬೇಗನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಹತ್ರ ಚಿರೋಟಿ ರವೆ ಇರಲಿಲ್ಲ ಅಂತಂದರೆ ಬಾಂಬೆ ರವೆ ಅಥವಾ ದಪ್ಪ ರವಾನ ಕೂಡ ಬಳಸ್ಬೋದು. ಆದರೆ ಚಕ್ಲಿ ಮಾಡೋಕ್ಕಿಂತ ಮುಂಚೆ ರವಾನ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಗಂಟುಗಳಾಗ್ದಾಗೆ ಸ್ಪೂನಿಂದ ಈ ಥರ ಇದನ್ನು ಚೆನ್ನಾಗಿ ಒತ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ರವೆ ಸ್ವಲ್ಪ ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿ. ಈಗಿದ್ರಲ್ಲಿ ಒಂದು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಬದಲು ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಒಂದು 2ರಿಂದ 3 ಟೀ ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕೋಬೋದು. ಈಗಿದನ್ನು ಒಂದು 5 ನಿಮಿಷ ತಣ್ಣಗಾಗುವವರೆಗೂ ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ. ಪೂರ್ತಿ ತಣ್ಣಗಾಗುವವರೆಗೂ ಬಿಡಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ಈಗಿದ್ರಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಒಂದು 2ರಿಂದ 3 ಟೀ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಹುರಿದ ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಎಳ್ಳು, 1/4 ಟೀ ಸ್ಪೂನಷ್ಟು ಇಂಗು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಹಾಕಿ. ಅಜ್ವಾಯಿನನ್ನು ಈ ಥರ ಅಂಗೈಯಲ್ಲಿ ಸ್ವಲ್ಪ ತಿಕ್ಬಿಟ್ಟು ಹಾಕಬೇಕು. ಈಗ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಕರಿ ಎಳ್ಳನ್ನು ಬಳಸಿದ್ದೀನಿ, ನೀವು ಬಿಳಿ ಎಳ್ಳನ್ನು ಕೂಡ ಹಾಕ್ಕೋಬೋದು. ಯಾವುದಾದ್ರೂ ಒಂದು ಕಪ್ ಅಥವಾ ಬಟ್ಲನ್ನು ಅಳತೆಗಂತ ಸೆಟ್ ಮಾಡಿಟ್ಕೊಂಡು ಅದೇ ಸೇಮ್ ಕಪ್ಪಲ್ಲಿ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ ತಗೊಳ್ಳಿ. ಉಳಿದ ಎಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಹೆಚ್ಚು ಕಡಿಮೆ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗಿದ್ರಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಹಿಟ್ಟನ್ನು ಕಲಿಸ್ಬೇಕು. ಗಮನ ಇರಲಿ ಫ್ರೆಂಡ್ಸ್, ಇದು ಜಾಸ್ತಿ ನೀರು ಹಿಡಿಯಲ್ಲ. ಸ್ವಲ್ಪ ನೀರು ಹಾಕ್ತಾ ಈ ಥರ ಅಂಗೈಯಿಂದ ಚೆನ್ನಾಗಿ ಒತ್ತಿಬಿಟ್ಟು ಸ್ವಲ್ಪ ಗಟ್ಟಿ ಹಿಟ್ಟನ್ನು ನಾದಬೇಕು. ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದಿದ ನಂತರ ಈಗಿದ್ರಲ್ಲಿ 2 ಸಮಭಾಗ ಮಾಡಿ. ಚಕ್ಲಿ ಮಣೆಗೆ ಎಣ್ಣೆ ಹಚ್ಚಿ ಅದರಲ್ಲಿ ರೆಡಿ ಮಾಡಿದ ಹಿಟ್ಟು ಹಾಕಿ ಕ್ಲೋಸ್ ಮಾಡಿ. ಆಮೇಲೆ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಜಾಸ್ತಿ ಹಚ್ಚಬಾರ್ದು. ಇದ್ರ ಮೇಲೆ ಈ ಥರ ನಿಧಾನ ನಿಮಗೆ ಯಾವ ಸೈಜಿನ ಚಕ್ಲಿ ಬೇಕು ಆ ಸೈಜಿನ ಚಕ್ಲಿನ ಹಾಕಿ. ಚಕ್ಲಿ ಹಾಕಿದ ನಂತರ 2 ತುದಿಗಳನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ನೆಕ್ಸ್ಟ್ ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಿಧಾನ ಇದರಲ್ಲಿ ರೆಡಿ ಮಾಡಿದ ಚಕ್ಲಿನ ಹಾಕಿ. ಮೀಡಿಯಂ ಫ್ಲೇಮ್ನಲ್ಲಿ ಚಕ್ಲಿನ ಗರಿ ಆಗುವವರೆಗೂ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ಈಗ ಗರಿಯಾದ ದಿಢೀರ್ ರವಾ ಚಕ್ಲಿ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ನಾವು ರವಾ ಚಕ್ಲಿನ ಮಾಡ್ಬೋದು ಅಂತ. ಈ ಸಲ ಹಬ್ಬಕ್ಕೆ ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.